ಮಂಗ ಮಾಡ್ಬೇಕಂತ ಇದ್ದಾರೆ. ಬರೀ ಭಾವನಾತ್ಮಕವಾಗಿ ಮಾತಾಡೋದು, ಧರ್ಮದ ಬಗ್ಗೆ ಮಾತಾಡೋದು, ಎಲ್ಲ ಮಾತಾಡೋದು, ಇದನ್ನೆಲ್ಲ ತಗೊಳ್ತಾರೆ. ಯಾಕೆ ನಾವು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನ ನಮ್ಮ ಕ್ಷೇತ್ರ ಕ್ಲಸ್ಟರಲ್ಲಿ ಕಳಿಸ್ತೀವಿ. ನಾವು ಕ್ಲಸ್ಟರಿಂದ ತಾಲೂಕು ಬರುತ್ತೆ, ತಾಲೂಕಿಂದ ಜಿಲ್ಲೆಗೆ ಬರ್ತದೆ, ಜಿಲ್ಲೆಯಿಂದ ಸ್ಟೇಟ್ ಹೋಗುತ್ತೆ, ಸ್ಟೇಟಿಂದ ನೀವು ನ್ಯಾಷನಲ್ಲಿಗೆ ಎಷ್ಟೋ ಜನರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತ. ಇವರಿಗೆ ಯಾವತ್ತಾದ್ರೂ ಹೋಗಿ ಕೊಳೆ ರೋಗದ ಬಗ್ಗೆ ಮಾತಾಡಿದಾರಂತ ಇವರು? ಯಾರಾದರೂ FRA ಅಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇದೆ. ನಾವು ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇವತ್ತು ಕೂಡ ನಾವು ಕಾಯ್ತಾ ಇದೀವಿ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಕೊಡ್ಬೇಕಾಗತ್ತೆ. ಯಾರು ಫಾರೆಸ್ಟ್ ಜಮೀನಲ್ಲಿ, ಯಾಕಂದ್ರೆ ಈ ಕಡೆ ಭಾಗದಲ್ಲಿ ಒಂದು ದಿವಸ ಈ ಸಂಸದರು ಮಾತಾಡಿಲ್ಲ. ಇಲ್ಲಿ ಬಂದ್ಬಿಟ್ಟು ಗೋಲಿ ಆಟ, ಬುಗ್ರಿ ಆಟ ಮಾಡ್ಕಿಂತ ಕುತ್ಕೊಳ್ಳೋದು. ಇವನು ಎಷ್ಟು ಲೋ ಲೆವೆಲ್ ಇರ್ಬೇಕು ಹೇಳಿ. ಟ್ಯಾಕ್ಸ್ ಕಲೆಕ್ಷನ್ಸ್ ಬರ್ತದೆ ನಮಗೆ. ಟ್ಯಾಕ್ಸ್ ಕಲೆಕ್ಷನ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತೀವಿ, GST ಅನ್ನ. ಇದ್ರ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದ್ರೆ? ಅದಕ್ಕೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದೆ, ನಾವು ಅಡಿಕೆಯಿಂದ ಈಗ ನೀವೇನು ಸೆಸ್ ಕೊಡ್ತಾ ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಅಡಿಕೆಗೆ ಎಷ್ಟು ಕೊಡ್ತಾ ಇದ್ದೀರಾ ನೀವು? ಅದನ್ನು ವಾಪಸ್ ತಂದ್ರೇನೆ ಸಾಕು ನಮಗೆ. ಇವ್ರು ಕುತ್ಕೊಂಡು ಖೇಲೋ ಇಂಡಿಯಾ ಮಾಡೋದು, ಡೆಲ್ಲಿಗೆ ಹೋಗೋದು, ಯಾರ್ದ ಹತ್ರ ಒಂದು ಮಿನಿಸ್ಟರ್ ಹತ್ರ ಫೋಟೋ ಹೊಡ್ಸ್ಕಿನ್ನೋದು, ಕಳ್ಸೋದಪ್ಪ. ಯಾಕೆ? ಓಟ್ ಕದ್ದಿರೋದ್ರ ಬಗ್ಗೆ ಯಾವನಾರು ಮಾತಾಡ್ತಾನಂತ ಇವನು? ರಾಹುಲ್ ಗಾಂಧಿ ಅವ್ರನ್ನ ಎಷ್ಟು ಕೀಳ್ಮಟ್ಟಕ್ಕೆ ಇವರು BJP ಅವರು ಮಾತಾಡಿದ್ರು ಅಂದ್ರೆ, ಇವತ್ತು ನಾವು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಯಪ್ಪ ಅಜ್ಜಿನ ಕಳ್ಕೊಂಡ ಈ ದೇಶಕ್ಕೆ, ಅವ್ರ ತಂದೆಯವ್ರನ್ನ ಕರ್ಕೊಂಡ್ರು. ನಮ್ಮ ದೇಶದಲ್ಲಿ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಅಷ್ಟು ಕಷ್ಟ ಅಲ್ಲ, ಅಷ್ಟು ಈಸಿ ಅಲ್ಲ ಯಾರನ್ನೋ ಕಳ್ಕೊಳ್ಳೋದು. ಹೆತ್ತವ್ರನ್ನ ಕಳ್ಕೊಳ್ಳೋದು, ಯಾರೋ ಹೆತ್ತಿರ್ತಾರೆ, ಅವ್ರನ್ನ ಕಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಪಪ್ಪು ಅಂತ ಕರೆದ್ರು ಅವ್ರನ್ನ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು. ಈಗ ಓಟು ಚೋರಿ ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ಎಷ್ಟು ಜನರು ಅವ್ರ ಪರವಾಗಿ ನಿಂತಿದ್ದಾರೆ ಅಂತ. ಸಾಮಾನ್ಯ ಜನರಿದ್ದಾರೆ, ತಿಳ್ಕೊಳ್ಬೇಕಾಗತ್ತೆ. ಈಗ BJP ಅವ್ರದ್ದು ಢೋಂಗಿ ಐತಲ್ಲ, ಇನ್ನು ಹೆಂಗೆ ಬೀಳುತ್ತೆ, ಜನರು ಯಾವ ರೀತಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತೇಳಿ ಹುಷಾರಾಗಿರ್ಬೇಕಾಗುತ್ತೆ. ಧರ್ಮಸ್ಥಳಕ್ಕೆ ಹೋಗ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಯಾವಾಗ ಸಿಕ್ಕಿಲ್ಲ, ಇನ್ನು ಅದು ಇನ್ವೆಸ್ಟಿಗೇಷನ್ ಮುಗ್ದಲ್ಲ. ಈ BJP ಅನ್ನಂತ ದಡ್ರು ಇನ್ ಯಾವನೂ ಇಲ್ಲ, ತಿಳ್ಕೊಳ್ಳಿ. ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೋಮ್ ಮಿನಿಸ್ಟರ್ ವಿಧಾನಸೌಧದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇವ್ರು ಏನು ಶವ ಸಿಗ್ಲಿಲ್ಲ ಅಂತ ಹಂಗೆ ಹೊಡೆದೇ ಬಿಟ್ರು ಪಲ್ಟಿನ. ಧರ್ಮಸ್ಥಳ ಏನು ಯಾತ್ರೆ, ಇವತ್ತು ಈಶ್ವರಪ್ಪರು ಹೋಗಿರ್ಬೇಕು, ಹೋಗ್ಲಿ, ಅವರು ಧರ್ಮಸ್ಥಳ ಪರವಾಗಿ ನಿಂತ್ಕೊಳ್ಳಿ. ಬಟ್ ಏನೋ ಒಂದು ಪ್ರಶ್ನೆ ಬಂದಾಗ ನಾನು ನಿಮಗೆ ಕೇಳ್ತೀನಿ. ಈಗ ನನಗೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರೆ BJP ಅವರು ಅಂತ ಹೇಳ್ತೀನಿ, ಉತ್ತರ ಕೊಡಬೇಕೋ ಬೇಡ ಅಂತೇಳಿ ನಾನು ತೀರ್ಮಾನ ಮಾಡಬೇಕು. ಧರ್ಮಸ್ಥಳಕ್ಕೆ ತುಂಬಾ ನಂಬಿಕೆ ವಿಶ್ವಾಸದಿಂದ ಜನರು ಹೋಗ್ತಾರೆ. ಅಲ್ಲೊಂದು ಕಳಂಕ ಬಂದಾಗ ರಾಜ್ಯ ಸರ್ಕಾರದವರು ಅದನ್ನ ಚೆಕ್ ಮಾಡಿ ಹಂಗೆ ಬಿಡ್ಬೇಕಾ, ಚೆಕ್ ಮಾಡ್ಬೇಕಾ ಹೇಳಿ ನೋಡ. ಆಮೇಲೆ ಇನ್ನೂ ಇನ್ವೆಸ್ಟಿಗೇಷನ್ ಮುಗ್ದಿಲ್ಲ, ಅದೇನಾಗುತ್ತೆ ಅದು ಬೇರೆ ಪ್ರಶ್ನೆ. ಅದು ರಾಜಕೀಯ ತಗೊಂಡ್ಬರೋದೈತಲ್ಲ. ಅದಕ್ಕೆ ನಾನು ನಿನ್ನೆ ಮಾಧ್ಯಮದವ್ರು ನೀವು ಕೇಳಿದ್ರಿ, ನಂಗೆ ಸಡನ್ ಆಗಿ ಅದಕ್ಕೆ ತಲೆಗೆ ಬಂದಿದ್ದು. ಯಾಕೆ ಪ್ರಜ್ವಲ್ ವಿಚಾರಕ್ಕೆ ನಿಖಿಲ್ ಹೋಗಿದ್ರಂತ ಸಂತ್ರಸ್ರು ಮನೆಗೆ. ನಮ್ಮನೆ ಹೆಣ್ಮಕ್ಳಿಗೆ ಹಂಗಾಗಿದ್ದಿದ್ರೆ ಎಲ್ಲ ಹಲ್ಕಿಸ್ಕೊಂಡು ಕೂತ್ಕೋತಾ ಇದ್ವ ನಾವು. ನಿಖಿಲ್ ಅವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ರಾಜ್ಯ ಪ್ರವಾಸ ಮಾಡಿಬಿಟ್ಟಿದ್ದೀನಿ. ಯಾಕಂದ್ರೆ ಆ ಪಕ್ಷದಲ್ಲಿ ಇದ್ದವ್ ನನಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಹಣ ಬರ ಏನು ಅಂತ. ಇವತ್ತು ಯಾರು ಇವ್ರು ಸಂತ್ರಸ್ರು ಮನೆಗೆ ಹೋಗಿದ್ರಂತ ಇವರು BJP ಅವರು. ನಾನು ನೀವು ಕೇಳೋದಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಏನ್ ಧರ್ಮದ ಯುದ್ಧ ಸ್ಟಾರ್ಟ್ ಆಗೋಗ್ಬಿಡುತ್ತಂತೆ. ಅದು ಯಾರೋ ಮಾಧ್ಯಮದವರು ಬಿಹಾರಲ್ಲಿ ನನ್ನ ಎದುರುಗಡೆ ಕೇಳ್ತಾ ಇದ್ದಾರೆ, ನೀವೆಲ್ಲ ಇವತ್ತು ಬಟ್ಟೆ ಹಾಕೊಳ್ತಾ ಇದ್ರಿಂದ ಮೋದಿಯಿಂದ. ಯಾಕೆ ನಾವು ಅದಕ್ಕೆ ಮೋದಿ ಬರೋಕ್ಕಿಂತ ಮುಂಚೆ ನೀವೆಲ್ಲ ದುಂಡುಕಿದ್ದೇನಪ್ಪ? ನೀವೆಲ್ಲ ದುಂಡುಕಿದ್ರ? ನಿಮ್ಮನ್ನು ನೀವು ದುಂಡುಕಿದ್ರ? ಅಲ್ಲ, ಇದೆಲ್ಲ ಶೇಮ್ ಅಲ್ವಾ ಇದು?